ಲಿಂಗಾಯತ ಮಾಡಿದರೆ ಅಂತಲ್ಲ, ಲಿಂಗಾಯತ ಸಮುದಾಯದಲ್ಲಿ ಒಕ್ಕಲಿಗ ಸಮುದಾಯ ಅಂತ ಯಾವುದು ಬಂದಿಲ್ಲ. ಇಲ್ಲಿ ಜನರಲ್ ಆಗಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್. ನಮ್ದು ಯಾರ ಅಭಿಪ್ರಾಯ ಅಂತಂದ್ರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಕೇಳಿದ್ರು. ಇನ್ನು ಫುಲ್ ಅಭಿಪ್ರಾಯ ಯಾರು ಹೇಳಿಲ್ಲ. ಅಭಿಪ್ರಾಯ ಯಾರು ಹೇಳಿಲ್ಲ. ಏನೇನು ಅದ್ರಾಗ ಲೋಪದೋಷಗಳು ಅದಾವ ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕರೆಕ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಮೆಲ್ಕಪ್ಪ ರೈಟಿಂಗ್ ಅಲ್ಲಿ ಏನಿಲ್ಲ. ಈಗ ಎಚ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾರೆ ನೋಡ್ರಿ. ಈಸ್ ಗೋಯಿಂಗ್ ಟು ಬ್ರೀಫ್ ಎವ್ರಿಥಿಂಗ್. ಅಂದ್ರೆ ನೀವು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರೆ ಸರ್ ಈ ಸಭೆಯಲ್ಲಿ? ಎಲ್ಲಪ್ಪ ಏನು ವಿರೋಧ ಫಾರ್ ಅಂತ ಇಲ್ಲ ಇದರಲ್ಲಿ. ಮಲ್ಲಿಕಾರ್ಜುನ್ ಇದ್ದಾರೆ ಸರ್. ಇವತ್ತು ಏನೆಲ್ಲ ಸಲಹೆಯನ್ನು ಕೊಟ್ಟರು ಸರ್? ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು. ಆದ್ರೆ ಸಚಿವರಾಗಿ ನೀವು ಬಂದಿಲ್ಲ, ಫಾರ್ ಅಂತಾನು ಬಂದಿಲ್ಲ. ದಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಆರ್ ಅನದರ್ ಫ್ಯೂ ಡೇಸ್. ಮುಂದಿನ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿಯಾದಂತ ನಿರ್ಧಾರ ಆಗುತ್ತೆ ಸರ್? ಈಗ ಸಬ್ಜೆಕ್ಟು ಆ ಕಾಂಬಿನೇಷನು, ಈ ಕಾಂಬಿನೇಷನು, ಈ ಕ್ಯಾಸ್ಟು ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವ ಇನ್ನೊಂದ್ಸತಿ ಸರ್ವೆ ಮಾಡಬೇಕು. ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ತಗೊಂಡ್ಬರ್ಬೇಕು. ಸರ್ ಯಾರಾದ್ರೂ ವಿರೋಧವನ್ನು ಮಾಡಿ ಏನಾದ್ರು ಮಾಡಿದ್ರೆ ವಿರೋಧ ಪ್ರಶ್ನೆ ಬಂದೇ ಇಲ್ಲ ಇದರಲ್ಲಿ. ವಿರೋಧ ಆಗ್ಲಿ ಫಾರ್ ಆಗ್ಲಿ ಅದ್ರ ಏನಿದೆಯೋ ಅಂತ ಅವ್ರವ್ರ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲರೂ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಹೇಳೋದು ಬಹಳ ಜನ ಇದ್ದಾರೆ. ಅವರೆಲ್ಲ ಕೇಳಲಿಕ್ಕೆ ಇವತ್ತು ಸಮಯ ಆಗಲಿಲ್ಲ. ಅದಕ್ಕೆ ದಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್. ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಸಲಹೆಯನ್ನು ಕೊಟ್ಟಿದ್ರು. ಅಧ್ಯಯನ ಯಾವ ರೀತಿಯಾದಂತ ವಿಚಾರವಾಗಿತ್ತು ಸರ್? ಈಗ ಅಧ್ಯಯನ ಇನ್ನು ಏನೇನು ಬೇಕಾಗಿತ್ತೋ ಇನ್ಫಾರ್ಮೇಶನ್ ಅಷ್ಟು ಕೊಡ್ತಾರೆ. ಎಲ್ಲರೂ ನೋಡ್ಕೋಬಹುದು. ನೋಡ್ಬಿಟ್ಟು ಆಮ್ಯಾಗ ಅವ್ರ ಅಭಿಪ್ರಾಯ ಹೇಳಿ. ಪ್ರತಿಪಾದನೆ ಮಾಡಿದಿರಾ? ಶಾಮನೂರು ಶಿವಶಂಕರಪ್ಪನವರು ಏನ್ ನಿಲುವು ಕೊಟ್ಟಿದ್ದಾರೆ ಅವರು ನಮ್ಮನ್ನ ಬಿಟ್ಟು ಹೇಗೆ ರಾಜ್ಯಭಾರ ನಡೆಸ್ತಾರೆ? ಅದು ಅಲ್ಲಪ್ಪ. ಅವರು ಲಿಂಗಾಯತರು ಒಕ್ಕಲಿಗರಂತ ಬಂದಿಲ್ಲ. ವರದಿ ಒಬ್ಬಾರ್ದು ಅನ್ನೋ ಪ್ರಶ್ನೆ ಬಂದಿಲ್ಲ ಇದರಲ್ಲಿ. ಇದರಲ್ಲಿ ಏನ್ ಬಂದಿರೋದು ಏನು ಸಮೀಕ್ಷೆ ಪ್ರಶ್ನೆ ಬಂದಿಲ್ಲ. ಅವೈಜ್ಞಾನಿಕವಾಗಿ ಬಂದಿಲ್ಲ.